ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅಭಿಮಾನಿ. ಇವತ್ತು ಸುಮಾರು ದಿನಗಳು ಆಗಿದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಆಗಿದ ಮೇಲೆ ಖಾತೆಗಳನ್ನ ಹಂಚಿದ್ದಾರೆ. ಖಾತೆಗಳು ಏನಂತ ಹಂಚಿದ್ದಾರೆ ಅಂತ ಹೇಳಿದರೆ, ಅವರ ಕೆಲಸ ಕಾರ್ಯಗಳನ್ನ ನೋಡಿ, ಅವರ ಶ್ರಮವನ್ನು ನೋಡಿ, ಪಕ್ಷಕ್ಕೋಸ್ಕರ ದುಡ್ದಿರೋದನ್ನು ನೋಡಿ ಖಾತೆಗಳನ್ನ ಹಂಚಿಲ್ಲ. ಇವ್ರಿಗೆ ಮನಸ್ಸಲ್ಲಿ ಯಾವ ಥರ ಬಂದಿದೆಯೋ, ಇವ್ರು ಯಾರಿಗೆ ಸಂತೋಷ ಪಡಿಸೋಕ್ಕೋಸ್ಕರ ಕೊಟ್ಟಿದ್ದಾರೋ ಅದು ಅವ್ರಿಗೆ ಗೊತ್ತಿದೆ. ಯಾರಿಗೋ ಸಂತೋಷ ಪಡಿಸೋಕ್ಕೋಸ್ಕರ ಯಾರ ಜೊತೆನೋ ಅನ್ಯಾಯ ಆಗಿದೆ. ಹೌದು, ನಮ್ಮ ನಾಯಕರ ಜೊತೆ ಅನ್ಯಾಯ ಮಾಡಿದ್ದೀರಾ ನೀವು. ಯಾಕೆ? ಮೊದಲು ಕೊಟ್ಟಿರೋ ಖಾತೆಗಳನ್ನ ಎಲ್ಲ ನಿಭಾಯಿಸ್ಕೊಂಡು ಅವರು ಹಗಲು ರಾತ್ರಿ ನೋಡದೆ ಪ್ರತಿಯೊಂದು ಎಲ್ಲೇ ನೀವು ಉಸ್ತುವಾರಿ ಹಾಕ್ಲಿ ಅಲ್ಲೋಗಿ ದುಡ್ದಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ, ಯಾವುದೇ ಖಾತೆ ಕೊಡಲಿ ಅದ್ರ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ. ಆದರೂ ನೀವು ಏನು ಮಾಡಿದ್ದೀರಾ? ಇವತ್ತು ಬರೀ ವಸತಿ ಖಾತೆಯನ್ನು ಕೊಟ್ಟಿದ್ದೀರಾ ಅವ್ರಿಗೆ. ಯಾಕೆ? ನಿಮಗೆ ಗೊತ್ತಿದೆಯಾ? ಪ್ರತಿ ವರ್ಷ ಹಜ್ಗೆ ಹೋಗ್ಬೇಕಂದ್ರೆ, ಉಮ್ರಾಗೆ ಹೋಗ್ಬೇಕಂದ್ರೆ ಎಷ್ಟೋ ಜನರ ಹತ್ರ ದುಡ್ಡಿರಲ್ಲ. ಅಂಥದ್ರಲ್ಲೂ ನಮ್ಮ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಸಾವಿರಾರು ಜನನ ತನ್ನ ಸ್ವಂತ ದುಡ್ಡಿಂದ ಕಳಿಸ್ಕೊಡ್ತಾ ಇದ್ರು ಉಮ್ರಾಗೆ. ಇವತ್ತು ಅಂಥವ್ರ ಮನಸ್ಸು ನೋವಾಗಿದೆ, ಅವ್ರಿಗೂ ನೋವಾಗಿದೆ. ಯಾಕೆ? ಒಂಥರ ಭಯ ಕಾಡ್ತಾ ಇದೆ. ಇವರಿದ್ದರೂ ನಮಗೋಸ್ಕರ ಈ ಥರ ಮಾಡ್ತಾಯಿದ್ರು, ಮುಂದೆ ಏನಾಗುತ್ತೋ, ನೀವು ಖಾತೆಗಳನ್ನ ಹಂಚಿರೋ ಥರ ನೋಡಿದ್ರೆ ಯಾರ ಜೊತೆ ಯಾವ ಥರ ಅನ್ಯಾಯ ಆಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಹೌದು, ನೀವು ಮುಂಬರೋ ಚುನಾವಣೆ 2028ರಲ್ಲಿ ನಾವು ಗೆಲ್ಬಹುದು, ನಾವು ಗೆಲ್ತೀವಿ ಅಂತ ಜನರನ್ನ ಸಂತೋಷ ಪಡಿಸೋಕ್ಕೋಸ್ಕರ ಈ ಖಾತೆಗಳನ್ನ ಹಂಚಿಕೆ ಮಾಡಿದ್ದೀರಾ. ಆದರೆ ನಿಮಗೊಂದು ಮಾಹಿತಿಯನ್ನು ನಾನು ಕೊಡ್ತೀನಿ. ಇದು ನೀವೇನು ಮಾಡಿದ್ದೀರ ಅಂತ ಹೇಳಿದರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಗೆಲ್ಲೋದು ಬಹಳ ಕಷ್ಟ ಇದೆ. ಯಾಕಂದರೆ ಕಷ್ಟಪಟ್ಟು ದುಡ್ದಿರೋ ಪಕ್ಷಕ್ಕೋಸ್ಕರ ನಾಯಕರನ್ನ ನೀವು ಎಲ್ಲೋ ಒಂದು ಕಾರ್ನರ್ ಮಾಡಿದ್ದೀರಾ, ಅವ್ರ ಜೊತೆ ಅನ್ಯಾಯ ಮಾಡಿದ್ದೀರಾ. ಪ್ರತಿ ಸಲ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಒಂದೇ ಮಾತು ಹೇಳ್ತಾಯಿದ್ರು, ನನಗೆ ಯಾವುದೇ ಖಾತೆ ಕೊಡಲಿ ಅದನ್ನು ನಾನು ನಿಭಾಯಿಸ್ತೀನಿ ಅಂತ. ಆದರೆ ಅವ್ರ ಪಕ್ಷಕ್ಕೋಸ್ಕರ ಲಾಯಲ್ ಆಗಿದ್ದಾರೆ. ನಾವು ಅವ್ರ ಅಭಿಮಾನಿಗಳು ಇದನ್ನು ಖಂಡಿಸ್ತೀವಿ. ನಮಗಿಷ್ಟ ಇಲ್ಲ. ಅವ್ರ ಜೊತೆ ಅನ್ಯಾಯ ಮಾಡಿದ್ದೀರಾ ನೀವು. ಎಷ್ಟು ಖಾತೆಗಳನ್ನ ಅವ್ರ ಕಡೆಯಿಂದ ಕಿತ್ಕೊಂಡಿದ್ದೀರಾ ನೀವು. ಯಾಕೆ? ಯಾವ ಕೆಲಸ ಮಾಡಿಲ್ಲ, ಯಾವ ಖಾತೆನ ನಿಭಾಯಿಸಿಲ್ಲ, ಏನು ಮಾಡಿಲ್ಲ ಅಂತ ನೀವು ಇವ್ರ ಜೊತೆ ಅನ್ಯಾಯ ಮಾಡಿದ್ದೀರಾ. ಬರೀ ಇದಕ್ಕೂ ಮುಂಚೆ ವಸತಿ ಇಲಾಖೆನ ಕೊಟ್ಟಿದ್ರಿ, ಸುಮಾರು ಜನಕ್ಕೆ ಕೊಟ್ಟಿದ್ದೀರಾ ನೀವು. ಯಾರು ಎಷ್ಟು ಮನೆನ ಕೊಟ್ಟಿದ್ದಾರೆ, ಎಷ್ಟು ಬಡವರು ಕೊಟ್ಟಿದ್ದಾರೆ. ಆದರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ತನ್ನ ಪೀರಿಯಡಲ್ಲಿ ಅವ್ರಿಗೇನು ನೀವು ವಸತಿ ಇಲಾಖೆಯನ್ನು ಕೊಟ್ಟಿದ್ರೋ ಆ ಟೈಮಲ್ಲಿ ಸಾವಿರಾರು ಮನೆಗಳನ್ನ ಕೊಟ್ಟಿದ್ದಾರೆ, ಸಾವಿರಾರು ಮನೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ತಮ್ಮ ಶ್ರಮವನ್ನು ಹೇಗೆ ತೋರಿಸ್ಬೇಕು ಪಕ್ಷದಲ್ಲಿ ಅಂತ ಹೇಳಿಬಿಟ್ಟು ತನ್ನ ಕೆಲಸದ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಅದು ನಿಮ್ಗೆ ಅರ್ಥ ಆಗಿಲ್ಲ. ಅದು ಏನೇ ಇರಲಿ, ಒಟ್ಟಿನಲ್ಲಿ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಇವಾಗ ನೀವೇ ಕೂತ್ಕೊಂಡು ಯೋಚನೆ ಮಾಡ್ಬೇಕಂತ ನಾನು ಹೇಳ್ತೀನಿ ಅಷ್ಟೇ. ಯಾಕೆ? ನಾಳೆ ದಿವಸ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾವು ಕೊಟ್ಟಿದ್ದೀರಲ್ಲಪ್ಪ, ಇಷ್ಟು ಜನ ಮುಸ್ಲಿಮರನ್ನ ಕೊಟ್ಟಿದ್ದೀರಲ್ಲಪ್ಪ ಅಂತ ಹೇಳಕ್ಕ. ಉಪಕಾರ ಮಾಡಿಲ್ಲ ನೀವು, ಉಪಕಾರ ಮಾಡಿಲ್ಲ ಯಾರಿಗೂ. ಭಿಕ್ಷೆ ಎಲ್ಲಿ ಕೊಟ್ಟಿಲ್ಲ ನೀವು ಯಾರಿಗೂ, ಯಾವ ಖಾತೆನೂ ಇಲ್ಲಿ. ಅವ್ರು ಪಟ್ಟಿರೋ ಕಷ್ಟಕ್ಕೋಸ್ಕರ, ಅವ್ರು ದುಡ್ದಿರೋ ಪಕ್ಷಕ್ಕೋಸ್ಕರನೇ ನೋಡಿ ಕೊಟ್ಟಿರೋದು. ಆದರೆ ಅದರಲ್ಲೂ ನೀವು ಅನ್ಯಾಯ ಮಾಡಿದ್ದೀರಾ. ನೀವು ತುಂಬ ಜನರಿಗೆ ನೀವು ಮನಸ್ಸು ನೋಯಿಸಿದ್ದೀರಾ. ಯಾಕಂತ ಹೇಳಿದರೆ ಯಾರ್ಯಾರು ಎಲ್ಲೆಲ್ಲೋ ಏನೋ ಮಾಡ್ದಿರೋರನ್ನ ನೀವು ಸಚಿವರು ಮಾಡಿಬಿಟ್ಟಿದ್ದೀರಾ. ಅಂಥವ್ರಿಗೆ ಯಾವ್ಯಾವ ಖಾತೆಗಳನ್ನ ಕೊಟ್ಬಿಟ್ಟಿದ್ದೀರಾ. ಆದರೆ ದುಡ್ದು ತನ್ನ ಸ್ವಂತ ದುಡ್ಡಿಂದ ಎಷ್ಟೋ ಜನಕ್ಕೆ ಸಹಾಯ ಮಾಡಿರೋರಿಗೆ ಪ್ರತಿಯೊಂದು ಜವಾಬ್ದಾರಿನ ಹಗಲು ರಾತ್ರಿ ನೋಡದೆ ನಿಭಾಯಿಸ್ಕೊಂಡು ಹೋಗಿರೋರ ಜೊತೆ ನೀವು ಅನ್ಯಾಯ ಮಾಡಿದ್ದೀರಾ. ಇದು ಅನ್ಯಾಯ ನೀವು ಮಾಡಿರೋದು. ನಿಮಗೆ ಮುಂಬರುವ ದಿನಗಳಲ್ಲಿ ಇದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸಮಯ ಮೀರಿಲ್ಲ, ಇನ್ನೂ ಸಮಯ ಇದೆ. ನೋಡಿ ಕೂತ್ಕೊಂಡು ನಿಮ್ದು ಯಾವುದು ಹೈಕಮಾಂಡ್ ಇದೆಯೋ, ಯಾರು ದೊಡ್ಡವರಿದ್ದಾರೋ ಅವ್ರ ಜೊತೆ ಕೂತ್ಕೊಂಡು ಏನು ಮಾತುಕತೆ ನಡೆಸಿ ಯಾರ್ಯಾರ ಜೊತೆ ನ್ಯಾಯ ಮಾಡಬೇಕೋ ಅವ್ರವ್ರ ಜೊತೆ ನ್ಯಾಯನ ಒದಗಿಸ್ಕೊಡಿ. ಇಲ್ಲ ಅಂದರೆ ನಿಮ್ಮ ಮುಂದೆನೇ ಏನಿರೋದೋ ನಿಮ್ಮ ಪ್ರತಿಫಲ ಹೇಗಿದೆ ಅಂತ ತಟ್ಟೆಯಲ್ಲಿ ಇಟ್ಟು ನಿಮಗೆ ಜನ ಕೊಟ್ಟೇ ಕೊಡ್ತಾರೆ.